Hello, welcome to my YouTube channel, guys. Today I am going to make a new video. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತೇನಪ್ಪ ಇದು ಸರ್ಪ್ರೈಸ್ ಅಂತ ಅಂದರೆ ಇಟ್ಸ್ ಅ ಸರ್ಪ್ರೈಸ್ ಟ್ರಿಪ್ ಆ್ಯಕ್ಚುಲಿ. ಸೊ ಪ್ಲ್ಯಾನ್ ಮಾಡಿಕೊಂಡು ಲೈಕ್ ಇದು ಆ್ಯಕ್ಚುಲಿ ಪ್ಲ್ಯಾನ್ ಆಗಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಯಿತು. ಬಿಕಾಸ್ ಅಣ್ಣ ಬಂದಿದ್ದಾರೆ, ಸೊ ಅದಕ್ಕೋಸ್ಕರ ಅಣ್ಣನ ಜೊತೆ ಒಂದು ಡ್ರೈವ್ ಹೋಗೋಣ ಅಂತೇಳಿ ಪ್ಲ್ಯಾನ್ ಆಗಿದೆ. ಆ್ಯಂಡ್ ಒನ್ ಡೇ ಟ್ರಿಪ್ ಟೈಪ್. ಓಕೆ, ಸೊ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಅಷ್ಟೊತ್ತಿಗೆ ವಾಪಸ್ ಬರೋಣ ಅಂತೇಳಿ ಪ್ಲ್ಯಾನ್ ಆಗಿದೆ. ಸೊ ಅದಕ್ಕೆ ಇವಾಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ನಾನು ಇವಾಗ ಕ್ಯಾಮ್ರಾ ಸೆಟಪ್ಸ್ ಎಲ್ಲ ಮಾಡಬೇಕಿತ್ತು ಸ್ವಲ್ಪ. ಸೊ ಅದಕ್ಕೋಸ್ಕರ ಆ್ಯಂಡ್ ಮೈಕ್ ಸೆಟಪ್ಸ್ ಮಾಡಬೇಕಿತ್ತು. ಆ್ಯಂಡ್ ಡ್ರೋನ್ಸ್ ಎಲ್ಲ ಬ್ಯಾಗಲ್ಲಿ ಕಾರಲ್ಲಿ ಇಡಬೇಕಿತ್ತು. ಸೊ ಅದಕ್ಕೋಸ್ಕರ ಬೇಗ ಬಂದು ಎಲ್ಲ ಸೆಟಪ್ ಮಾಡ್ತಾಯಿದ್ದೀನಿ, ಚೆಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಕೂಡ ಇವಾಗ ರೆಡಿ ಆಗಿಬಿಟ್ಟು ಬರಬೇಕು. ಸೊ ಈ ಟ್ರಿಪ್ನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕೊನೆ ತನಕ ನೋಡಿ. ಯಾರ್ಯಾರು ಲೈಕ್ ಈ ವ್ಲಾಗ್ನ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನು ಅಪ್ಡೇಟ್ಸ್ನ ನಿಮಗೆ ಲೈಕ್ ಇನ್ನೂ ಏನಾದರೂ ಅಪ್ಡೇಟ್ ಮಾಡಬೇಕು ಅಂತ ಅಂದರೆ ಅದನ್ನು ಲೈಕ್ ಕಾಮೆಂಟಲ್ಲೇ ಹೇಳಿ ನನಗೆ. ಇಲ್ಲ ಎನಿ ಕೊಲಾಬ್ರೇಷನ್ ಮಾಡಬೇಕು ಅಂತಂದರೆ ಲೈಕ್ DM ನನಗೆ ಇನ್ಸ್ಟಾಗ್ರಾಮ್ ID ಇದೆ, ಹಾಕಿರ್ತೀನಿ, ಅಲ್ಲಿ DM ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಪಯಣ. ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಸೊ ಇವಾಗ ಇಲ್ಲಿ ಬಂದು ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಟಿಕೆಟ್ ಅಂದರೆ ಕ್ಯಾಮ್ರಾಗೆ ಸಪ್ರೇಟ್ ಟಿಕೆಟ್ ತೊಗೋಬೇಕು. ಸೊ ನೋಡ್ತಿದ್ದೀರಲ್ಲ 120 ತೊಗೋತಾರೆ. ಆ್ಯಂಡ್ ಇದು ಆ್ಯಕ್ಚುಲಿ ಹಳೇದು 10,000 BCಸ್ದು, ಅದು 3,500 BCಸ್ದು. ಸೊ ಇದೆಲ್ಲ ತುಂಬ ಹಳೇದು ಆ್ಯಕ್ಚುಲಿ. ಇದು ಮುಂಚೆ ಎವಲ್ಯೂಷನ್ ಆಫ್ ವೀಲ್ಸ್ ನಾವು ನೋಡ್ಬೋದು. ಫಸ್ಟ್ ಹಿಂಗಿತ್ತು, ಅದರಿಂದ ಹಿಂಗಾಯಿತು. ನೆಕ್ಸ್ಟು ಇದು. ಸೊ ಇದಾದಮೇಲೆ ಆ ಥರ. ಸೊ ಅದು ಎವಾಲ್ವ್ ಆಗಿ ಆ ಥರ ನಾವೇನು ಟ್ಯೂಬ್ ಟೈರ್ ಅಥವಾ ರಬ್ಬರ್ ಯೂಸ್ ಮಾಡ್ತಿದ್ವೋ ಆ ಥರಕ್ಕೆ ಬಂದಿದೆ. ಸೊ ಇದು ಆ್ಯಕ್ಚುಲಿ ಫಸ್ಟು ನಮಗೆ ಐ ಥಿಂಕ್ ಲೈಕ್ ವಾಟ್ ಯು ಕಾಲ್ ಬುಲೆಟ್ ಕಾರ್ಟ್ ಆರ್ ಸಮಥಿಂಗ್ ಹಾರ್ಸ್ ಕಾರ್ಟ್ ಈ ಥರ ಇತ್ತು. ಸೊ ಈ ಥರ ಹಿಂಗೆ ಇದು ಇದೆ ಕೂಡ ಇದೆ. ಇದು ಆ್ಯಕ್ಚುಲಿ ಈ ಥರನೂ ಆಯಿತು. ಇದು ಆಲ್ಮೋಸ್ಟ್ ಆಲ್ ನಾವು ಮೂವೀಸಲ್ಲಿ ನೋಡೇ ಇರ್ತೀವಿ. ಸೊ ಈ ಥರ. ಆ್ಯಂಡ್ ಇದು ಆ್ಯಕ್ಚುಲಿ ಇಂಗ್ಲೆಂಡಲ್ಲಿ ಇತ್ತು ಅಲ್ವಾ. ಸೊ ಅಲ್ವಲ್ಲ ತುಂಬ ಹಳೇದು ಇದು ಎಲ್ಲ. ಸೊ ಹಿಂಗಿದೆ ಆ್ಯಕ್ಚುಲಿ ಇಂಜಿನ್ ಪಾರ್ಟ್ ಅನ್ಕೋತೀವಿ. ಓಕೆ, ಸೊ ದಿಸ್ ಈಸ್ ಟೋಟಲಿ ಇಂಜಿನ್ ಪಾರ್ಟ್ ಇದೆ. ಕಾರ್ಬೊರೇಟರ್ ಇದೆ, ಇಂಜಿನ್ ಇದೆ. ಸೊ ಗೇರ್ ಬಾಕ್ಸಸ್ ಇದೆ. ಇದು ಕಾರ್ಬೊರೇಟರ್. ಇದು 2 ಸ್ಟ್ರೋಕ್ ಇಂಜಿನ್ನು. ಇದು 2 ಸ್ಟ್ರೋಕ್ ಇಂಜಿನ್, ಕಾರ್ಬೊರೇಟರ್. ಇದು 4 ಸ್ಟ್ರೋಕ್ ಇಂಜಿನ್ನು. ಈ ಥರ ಇರುತ್ತೆ. ಸೊ ಆ್ಯಂಡ್ ಇದು ಇನ್ಸ್ಟ್ರಕ್ಷನ್ ಮಾಡಲ್ ಪೆಟ್ರೋಲ್ ಇಂಜಿನ್ದು. ಸೊ ಇದು ಬೇಸಿಕ್ ಒಂದು ಚೆಸ್ಟಿಸ್ ಮೇಲೆ ಈ ಥರ ಕಾರ್ ಬಿಲ್ಡ್ ಆಗೋದು ಆ್ಯಕ್ಚುಲಿ. ಸೊ ಇದನ್ನು ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿದೆ ಅಂದರೆ ಜಸ್ಟ್ ಏನಿಲ್ಲ, ಜಸ್ಟ್ ಮುಂಚೆ ಮಾಡ್ತಾಯಿದ್ದು ಖಾಲಿ ಫ್ರೇಮ್. ಇದು ಫ್ರೇಮ್ಗೆ ಲೈಕ್ ವೀಲ್ಸ್ನ ಕನೆಕ್ಟ್ ಮಾಡಿ ಪ್ಲಸ್ ಎಕ್ಸ್ಟ್ರಾ ಇದು. ಆ್ಯಂಡ್ ಏನೇನು ಕಾಂಪೊನೆಂಟ್ಸ್ ಇದೆ ಅದು ಮಾತ್ರ ಇದೆ. ಸೀಟ್ಸ್ ಇಲ್ಲ, ವಿತೌಟ್ ಸೀಟ್ಸ್ ಈ ಥರ ಇರುತ್ತೆ ಕಾರ್ಸ್ ಯಾವುದಾದ್ರು. ಓಕೆ, ಸೊ ಇದು 1938 ಆಸ್ಪನ್ 12 ಅಂತೇಳಿ ಹ್ಯಾರ್ಲಿ ಇದು ಮಾಡಿರೋದು. ಸೊ ಇಲ್ಲಿದೆ ಇದು ಡಿಸ್ಕ್ರಿಪ್ಷನ್. ಆ್ಯಂಡ್ ಇದು ಸ್ಟೇರಿಂಗ್ ಬಾಕ್ಸ್ ಈ ಥರ ಇತ್ತು ಮುಂಚೆ. ಮೆಕ್ಯಾನಿಕಲ್ ಇದು ಫ್ಯೂಯಲ್ ಪಂಪು. ಸೊ ಇದು ಟರ್ಬೋ ಚಾರ್ಜರ್ ಈ ಥರ ಇತ್ತು. ಸೊ ಡೈನಮೋ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತಂದರೆ, ಈಗ ಹಳೆ M80 ಗಾಡಿ ಆ್ಯಕ್ಚುಲಿ ಇದೆ. M80 ಗಾಡಿಯಲ್ಲೆಲ್ಲ ಡೈನಮೋ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಅದು ಲೈಕ್ ಇವಾಗ ಒಂಥರ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಒಂಥರ ಬ್ಯಾಟ್ರಿ ಬ್ಯಾಕಪ್ ಥರ. ಓಕೆ, ಸೊ ಇದು ಕೂಡ ಒಂದು ಕಾರ್ಬೊರೇಟ್ರು. ಸೊ ಇದು 1924 ರೋಲ್ಸ್ ರಾಯ್ಸ್ದು 20 ಅಂತೇಳಿ. ಇದು ಆ್ಯಕ್ಚುಲಿ ಫಸ್ಟ್ ರೋಲ್ಸ್ ರಾಯ್ಸ್ ಈ ಥರ ಇತ್ತು. ಸೊ ನೋಡ್ಬೋದು ನೀವು, ಫಸ್ಟ್ ರೋಲ್ಸ್ ರಾಯ್ಸ್ ಇಂಗ್ಲೆಂಡಲ್ಲಿ ಮಾಡಿರೋದು. ಈ ಥರನೇ ಇದ್ದಿದ್ದು ಆ್ಯಕ್ಚುಲಿ. ಓಕೆ, ಡ್ರೈವಿಂಗ್ ಸೀಟ್ ಮುಂದೆ ಇರುತ್ತೆ, ಹಿಂದ್ಗಡೆ ಪ್ಯಾಸೆಂಜರ್ಸ್. ಸೊ ಇಲ್ಲಿ ನೀವು ನೋಡ್ಬೋದು, ಇದು 1923 ಸ್ಟಾರ್ಟ್ ಆಗಿರೋ ಕಾರ್. ಇದು ಬ್ರ್ಯಾಂಡ್ ಲೈಕ್ ಯಾವುದು ಲೈಕ್ ಇದಿದೆ ಫಿಯಟ್ ಇದೆ ಆ್ಯಕ್ಚುಲಿ. ಫಿಯಟ್ ಫಸ್ಟು 501. ಓಕೆ, ಗಾಡಿ ಸೂಪರ್ ಇದೆ. ಆ್ಯಂಡ್ ಅದಾದಮೇಲೆ ಇದು ಬಂತು. ಸೊ
ಫಿಯರ್ ಇದು ಕೂಡ ಫಿಯಟೇ 521 ಸಾರಿ ಫಿಯಟ್ 521 ಈ ಥರ ಇತ್ತು. ಮಾಡೆಲ್ ಸ್ವಲ್ಪ ಚೇಂಜ್. ಆ್ಯಂಡ್ ಇದು ಒಂದು ಸ್ಪೆಷಲ್ ಗಾಡಿ. ಯಾವುದಿದು? ಓಕೆ, ಇದೇ ಗಾಡೀಲಿ ಮಹಾತ್ಮ ಗಾಂಧೀಜಿ ಆ್ಯಕ್ಚುಲಿ ಪಾಂಡಿಚೇರಿಗೆ ಒಂದು ರೋಡ್ ಟ್ರಿಪ್ ಥರ ಹೋಗಿದ್ದು. ಸೊ ಇದು ಈ ಥರ ಇದೆ. ಬನ್ನಿ ನೆಕ್ಸ್ಟ್ ಹೋಗುವ. ಓಕೆ, ಇದು ಆ್ಯಕ್ಚುಲಿ ಇದು ಪಾಂಡಿಲೆಲ್ಲ ಈ ಥರ ಯೂಸ್ ಮಾಡ್ತಾರಲ್ವ, ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಒಪೆಲ್ ಕೆಡೆಟ್ ಅಂತ ಹೇಳೋದು. ಇದು ಫೋರ್ಡ್ ಆ್ಯಕ್ಚುಲಿ, ಫಸ್ಟ್ ಫೋರ್ಡ್ ಆ್ಯಕ್ಚುಲಿ ಫೋರ್ಡ್ ಪರ್ಫೆಕ್ಟ್ ಅಂತ ಹೇಳಿದ್ರು ಗಾಡಿ. ಈ ಥರ ಇತ್ತು ಮುಂಚೆ. ಇದು ಬರ್ತಾ ಬರ್ತಾ ಎಲ್ಲ ಎವಾಲ್ವ್ ಆಗಿ ಬಂದಿರೋದು. ಇದು ಫಸ್ಟ್ ಜನ್ ಆ್ಯಕ್ಚುಲಿ. ಮೋರಿಸ್ ಬಿ ಸೀರೀಸ್ ಇದೆ ಆ್ಯಕ್ಚುಲಿ. ಓಕೆ, ಈ ಗಾಡಿ ಸ್ಪೆಷಾಲಿಟಿ ಏನಂದರೆ ಟೈರ್ಸು ಒಂಥರ ಡಿಫ್ರೆಂಟ್ ಇದೆ, ವೈಟ್ ಕಲರ್ ಇದೆ. ಓಕೆ, ಸೊ ಇದು ನೋಡಿ, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಯಾವುದ್ರಲ್ಲ ಅಂದರೆ ಇವಾಗ ನಾವೆಲ್ಲ ಇಂಗ್ಲೀಷ್ ಮೂವೀಸಲ್ಲಿ ನೋಡ್ತಿದ್ದೀವಲ್ಲ ಅದು ಇದು. ಸೊ ಅದು ವುಡ್ಸನ್ ಕಮೋಡರ್ ಇದು 6 ಅಂತೇಳಿ. ಇದು ಗೆಸ್ ಮಾಡಿ ನೋಡೋಣ ಯಾವುದು ಅಂತ. ಟೈರ್ಸ್ ಇದು ಆ್ಯಕ್ಚುಲಿ ಇದು ಸೇಮ್. ಬೋತ್ ಲುಕಿಂಗ್ ಗುಡ್. ಇದು ಅಷ್ಟೇ, ಮ್ಯಾಮಥಾನ್ ಅಂತ. ಇದು ಸೂಪರ್. ಹಾಂ ಹಾಂ ದೆನ್ ದಿಸ್ ಒನ್. ಡೈಮ್ಲರ್ ಇಂಗ್ಲೀಷ್ ಇದರಲ್ಲಿ ಯೂಸ್ ಮಾಡ್ತಾರಲ್ಲ ಅದು. ಇದು ಹಳೆ ಜಾವ ಇದು ಆ್ಯಕ್ಚುಲಿ. ರಾಜದೂತ್ ಅನ್ಕೋತೀನಿ ಇದು. ಬಜಾಜ್ ರಾಜದೂತ್, ಎಕ್ಸ್ಪ್ಲೋರರ್ ಎಲ್ಲ ಗಾಡಿ ಇಲ್ಲೇ ಇದೆ. ಬಾಯ್ಸ್ ಡ್ರೀಮ್ ಬೈಕ್ಸ್ ಇದೆಲ್ಲ. ಇದು ರಾಜದೂತ್, ಅದು ಹಳೆ ಜಾವ. ದೆನ್ ಎಕ್ಸ್ಪ್ಲೋರರು. ಇದು ಆ್ಯಕ್ಚುಲಿ ರೇಸ್ ಬೈಕ್. ಇದು ರೇಸ್ ಬೈಕ್ಸಲ್ಲಿ ಹಳೇದಾಗಿ ಯೂಸ್ ಮಾಡ್ತಾಯಿದ್ರು ಓಲ್ಡ್ ಇದರಲ್ಲಿ. ಸೊ ಈ ಗಾಡಿ ಆ್ಯಕ್ಚುಲಿ ಟಾಪ್ ಸ್ಪೀಡ್ ಬಂದು 117. ಆ್ಯಂಡ್ ಇದು ಆಲ್ಮೋಸ್ಟ್ ಆಲ್ ಆ ಥರ ಯೂಸ್ ಆಗ್ತಾ ಇರೋದು. ಆರ್ಮಿ ಇದು ಟೈಪಲ್ಲಿ ಯೂಸ್ ಮಾಡ್ತಾಯಿದ್ರು. ಒಂಥರ ರಾಜರಿಗೆ ಕರ್ಕೊಂಡು ಹೋಗೋದು, ಎಸ್ಕಾಟ್ ಮಾಡೋದಕ್ಕೆ. ಓಕೆ, ಇದು ಒಂಥರ ಲೈಕ್ 3 ಸ್ಪೀಡ್ ಇದು ಗೇರ್ ಬಾಕ್ಸು. ಇದು ಬಂದು 56 BHP, 3800 RPM ಇದೆ. ದೆನ್ ಇಂಜಿನ್ ವಿಷಯಕ್ಕೆ ಬಂದರೆ 1911 cc ಇದು. ಟರ್ಬೋ ಬಂದು ಲೈಕ್ 119 ನ್ಯೂಟನ್ ಮೀಟರ್ಗೆ ಕ್ರಿಯೇಟ್ ಮಾಡುತ್ತೆ. ಟಾರ್ಕ್ ಬಂದು ಲೈಕ್ 2000 RPM ಇದೆ. ಕಾರ್ಸ್ನ ನೋಡಿ ನಿಮಗೆ ಬೋರ್ ಆಯಿತಾ? ಸೊ ಇವಾಗ ಬನ್ನಿ ನಿಮಗೆ ನಾನೊಂದು ಕಾರ್ ತೋರಿಸ್ತೀನಿ. ಆ ಕಾಲದ್ದು ಆ್ಯಕ್ಚುಲಿ ಸ್ಪೋರ್ಟ್ಸ್ ಕಾರ್ ಇದು. ಇಲ್ಲಿ ಬಂದು ಇಲ್ಲಿದೆ ನೋಡಿ, ಚಾವ್ಲೆಟ್ ಇಂಪಲ್ ಅದು. ಸೊ ಇದೊಂಥರ ಹೆಂಗೆ ಅಂದರೆ ಒಂಥರ ಫುಲ್ ಆ ಕಾಲದಲ್ಲಿ ದೊಡ್ಡ ಸ್ಪೋರ್ಟ್ಸ್ ಕಾರ್ ಇದೆ ಆ್ಯಕ್ಚುಲಿ. ಅದು ಬಾಡಿ ಬಿಟ್ ನೋಡಿ ಎಷ್ಟು ದೊಡ್ಡದಿದೆ. ಆ್ಯಂಡ್ ಲುಕ್ಕು ಕೂಡ ಮಾಸ್ ಲುಕ್ಕು ಇರಬೇಕು ಅಂದರೆ ಆ್ಯಕ್ಚುಲಿ ಸ್ಪೋರ್ಟ್ಸ್ ಕಾರ್ ಥರನೇ ಇದೆ. ಒಳಗಡೆಲ್ಲ ಇಂಟೀರಿಯರ್ಸ್ ತುಂಬ ಚೆನ್ನಾಗಿದೆ. ಇವಾಗೇನು ನಾವೇನು ಈಗ ಟ್ರೆಂಡಲ್ಲಿ ನೋಡ್ತಿದ್ದೀವೋ ಅದು ಆ್ಯಕ್ಚುಲಿ ಅದೇನು ಅಲ್ಲ ಇದು. ಯಾಕೆಂದರೆ ಆವಾಗಿಂದ ಸ್ಪೋರ್ಟ್ಸ್ ಕಾರಲ್ಲಿ ಆ ಲೆಂತ್ನ ಲೈಕ್ ಈ ಲೆಂತ್ವರೆಗೂ ಲೈಕ್ ಫುಲ್ ಮಾಡಬೇಕು. ಆ್ಯಂಡ್ ಇದನ್ನು ನೋಡಿದರೆ ನಿಮಗೆ ಒಂದು ಐಡಿಯಾ ಬರ್ಬೋದು. ಆ ಬಾಡಿ ಮಾಸ್ ಲುಕ್ಕು, ಅದು ಲುಕ್ಕೇ ಒಂಥರ ಡಿಫ್ರೆಂಟು. ಚಾವ್ಲೆಟ್ ಇಂಪಲ. ಇದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ದು. ಅವರು ಆ್ಯಕ್ಚುಲಿ ಅವ್ರ ಕಾರ್ನ ಲೈಕ್ ಡ್ಯಾಕ್ಸನ್ ಕಾರ್ನ
ಮ್ಯೂಸಿಯಮ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ನೈಸ್, ಹ್ಯಾಟ್ಸ್ ಆಫ್. ಸೊ ಇದೆಲ್ಲ ಆ್ಯಕ್ಚುಲಿ ಎಲ್ಲ ಹೇಳ್ಬೇಕಂದ್ರೆ ಬೆಂಜ್ ಕಲೆಕ್ಷನ್ ಇದು ಫುಲ್ಲು ಬೆಂಜ್ ಕಲೆಕ್ಷನ್. ಇಲ್ಲಿಂದ ಹಿಡಿದು 1 2 3 4 ಕಾರ್ಸ್ ಇದೆ. ರೆಡ್, ಬ್ಲೂ, ವೈಟ್ ಆ್ಯಂಡ್ ಮ್ಯಾಟ್ ಬ್ಲ್ಯಾಕ್ ಇದೆ, ಗ್ಲಾಸ್ ಬ್ಲ್ಯಾಕ್. ಓಕೆ, ಸೊ ಇದಾದಮೇಲಿಂದ ನಮಗೆ BMW ಸ್ಟಾರ್ಟ್ ಆಗುತ್ತೆ. ಸೊ BMW ನೋಡ್ಬೋದು ನೀವು. ಇದು ಐ ಥಿಂಕ್ HP ಅಂತ ಇದೆ, ಮೇ ಬಿ ಇದೊಂದು ಲೈಕ್ ಕಾಮೆಂಟ್ ಮಾಡಿ. ಸೊ ಇದು BMW E32 ಆ್ಯಕ್ಚುಲಿ. ಇದು ಅಲ್ಲ, BMW E ಸೀರೀಸ್ ಇದು, E32 7 ಸೀರೀಸು, E32. ಹಾಂ, ಸೊ ಇದು ಜಾಗ್ವರ್ ಆ್ಯಕ್ಚುಲಿ. ಬಾಯ್ಸ್, ಇದು ಯಾವ ಕಾರು ಅಂತ ಕಾಮೆಂಟ್ ಡೌನ್ ಮಾಡಿ. ಓಕೆ, ಸೊ ಓನ್ಲಿ ಒನ್ ಕಾರ್ ಕ್ಯಾಡಿಲಿಕ್ ಇದು, ಕ್ಯಾಡಿಲಿಕ್ ಕಂಪ್ನಿದು, ಹಿಂಟ್ ಕೊಡ್ತೀನಿ. ಸೊ ಯಾವ ಕಾರ್ ಅಂತ ಗೆಸ್. ಇದು ಆ್ಯಕ್ಚುಲಿ ಮಾಜ್ಡಾ. ಓಕೆ, ಸೊ ಮಾಜ್ಡಾ ಲೂಸ್ ಅಂತೇಳಿ 1500 SS. ಇದು ಒಂಥರ SU ಆ್ಯಂಡ್ SV ಸೀರೀಸಲ್ಲಿ ಬರುತ್ತೆ. ಸೊ ಇದು ಲೈಕ್ ಮಾಡೆಲ್ ಯಾವ ಕ್ರಿಯೇಟ್ ಆಗಿರೋದು 1967 ಆಗಿದೆ. ಸೊ ಟಾಪ್ ಸ್ಪೀಡ್ ಬಂದು ಲೈಕ್ 160 km/h. ಮೈಲ್ಸಲ್ಲಿ ಹೇಳಬೇಕು ಅಂದರೆ 99. ಓಕೆ, ಸೊ ಹಾರ್ಸ್ ಪವರ್ ಬಂದು ಇದು 84 HP. ಸೊ 5500ವರೆಗೂ RPMನ ನಾವು ಟಚ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಏನು ಮಾಜ್ಡಾ UB ಸೀರೀಸಿಂದ ಮಾಡಿರೋದು ಇಂಜಿನ್ ಸೀರೀಸ್ ಬಂದು. ಸೊ 4 ಸಿಲಿಂಡರ್ ಇನ್ಲೈನ್ ಇದು ಇದು ಅಲಾಯ್ ಹೆಡ್ ಇರುತ್ತೆ. ಸೊ ಇದು ಏನು ಕೆಪಾಸಿಟಿ ಅಂದರೆ 1490 cc ನಮಗೆ ಇಂಜಿನ್ ಕೆಪಾಸಿಟಿ ಇದೆ. ಸೊ RPM ನೀವು ನೋಡೋದಾದರೆ 118 Nm ತನಕ ಹೋಗುತ್ತೆ. ಸೊ ನಮಗೆ ಟಾರ್ಕು 3000 RPM ವರೆಗೂ ಸಿಗುತ್ತೆ. ಸೊ ಟ್ರಾನ್ಸ್ಮಿಷನ್ 3 ಟ್ರಾನ್ಸ್ಮಿಷನ್ ಬರುತ್ತೆ ಇದು ಆ್ಯಕ್ಚುಲಿ. ಓಕೆ, ಇದು ಮಾಜ್ಡಾ ಸೀರೀಸು ಅದು ಬಂದು ಆ್ಯಕ್ಚುಲಿ. ದೆನ್ ಓಕೆ, ಇದು ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ 2000 ಅಂತೇಳಿ. ಇದು ಆ್ಯಕ್ಚುಲಿ ಐ ಥಿಂಕ್ ಫಿಯಾಟ್ ಕಂಪ್ನಿದಿದು. ಸೊ ಫಿಯಾಟಿಂದ ಈ ಥರ ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು. ಸೊ ಇದು ಟೊಯೋಟಾ ಆ್ಯಕ್ಚುಲಿ, ಟೊಯೋಟಾ ಕರೋಲಾ ಇದು. ಸೊ ಟೊಯೋಟಾ ಕರೋಲಾ ಬಾಯ್ಸ್ ಆಲ್ಮೋಸ್ಟ್ ಫೇವ್ರೆಟ್ ಕಾರ್ ಇದೆ ಅನ್ಕೋತೀನಿ. ಇಫ್ ನಾಟ್, ಕರೆಕ್ಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಟಾಪ್ ಸ್ಪೀಡ್ 180 ಇದೆ ಇದು. ಆ್ಯಂಡ್ ಎಲ್ರಿಗೂ ಗೊತ್ತಿರೋ ಅಂಥ ನಮ್ಮ ಅಂಬಾಸಿಡರ್. ಸೊ ಈಗಲೂ ಆ್ಯಕ್ಚುಲಿ ಎಷ್ಟೋ ಜನ ಇದನ್ನು ಲೈಕ್ ಮಾಡ್ತಾರೆ. ಆ್ಯಂಡ್ ಇದು ದಿಸ್ ಒನ್ ಆಲ್ಸೋ ಅದು ಏನೋ ಇದು ಏರ್ ಫೋರ್ಸಲ್ಲಿ ಇದ್ದಿದ್ದು. ಓಕೆ, ಸೊ ದಿಸ್ ಒನ್ ವಾಸ್ ಇನ್ ಏರ್ ಫೋರ್ಸ್, ಅದಕ್ಕೆ ನೀವು ಅಲ್ಲಿ ಸಿಂಬಲ್ ನೋಡ್ಬೋದು. ಸೊ ಆ್ಯಂಡ್ ಹಿಯರ್ ಇಸ್ ಕಾಂಟೆಸಾ ಕ್ಲಾಸಿಕ್. ಇಲ್ಲಿ ಏನಿದೆ 3 ಕಾರ್ಸು, ಇದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಬಾಯ್ಸಿಗೆ ತುಂಬ ಫೇವ್ರೇಟ್ ಕಾರ್ಸ್ಗಳು. ಆ್ಯಂಡ್ ಬನ್ನಿ, ಇಲ್ಲೂ ಇದೆ, ಇದು ಹಳೆ ಮೆಟಡಾರ್. ಓಕೆ, ಸೊ ಹಳೆ ಮೆಟಡಾರ್. ಸೊ ಆ್ಯಂಡ್ ಕ್ಯಾನ್ ಯು ಗೆಸ್ ದಿಸ್ ಕಾರ್ ಇನ್ ಯಾವ ಗೇಮ್ಸಲ್ಲಿದೆ? ಆಲ್ಮೋಸ್ಟ್ ಅಲ್ಲೆಲ್ಲ ಆಡ್ತಾ ಇದ್ದಾರೆ ಇವಾಗ. ಸೊ ಒನ್ ಆಫ್ ದಿ ಮೋಸ್ಟ್ ದಿಸ್ ಒನ್ ಇಟ್ಸೆಲ್ಫ್ ಫೇಮಸ್. ಸೊ ಇದು ಡಾಲ್ಫಿನ್ ಸನ್ ಅಂತ ಹೇಳ್ತೀನಿ, ಒಂದು ಗೆಸ್ಟ್ ಅಷ್ಟೇ. ಓಕೆ, ಸೊ ಅದು ಸುಜುಕಿ, ಮಾರುತಿ ಸುಜುಕಿ. ಓಕೆ, ಆ್ಯಂಡ್ ದ ಕಿಂಗ್ ಆಫ್ ದ ರೋಡ್ಸ್ ಅದು ಅಂಬಾಸಿಡರ್. ಪ್ರತಿಯೊಂದು ಹ್ಯಾಂಗಿಂಗ್ ಇದೆ. ಓಕೆ, ಸೊ ಪ್ರತಿಯೊಂದೂ ಇಷ್ಟು ನೀಟಾಗಿ ಹ್ಯಾಂಗ್ ಮಾಡಿದ್ದಾರೆ ಅಂದರೆ ಎಲ್ಲರೂ ಕಾಣ್ಬೋದು, ಎಲ್ಲ ಪಾರ್ಟ್ಸ್ ಕೂಡ ವಿಸಿಬಲಾಗಿ ಕಾಣಬೇಕು. ಓಕೆ, ಸೊ ಇಂಜಿನ್, ಚೆಸ್ಸೀಸ್, ಟಯರ್, ದನ್ ವೀಲ್ ಸೆಕ್ಷನ್, ಸೊ ಎವ್ರಿಥಿಂಗ್. ಓಕೆ, ಮಂಜುಸ್ವಾಮಿ ಮ್ಯೂಸಿಯಂ, ಧರ್ಮಸ್ಥಳ. ಓಕೆ, ಅವ್ರದ್ದೇ ಏನೋ ಇದೆ ಅಂದರೆ ಕಂಪ್ಲೀಟ್ ಅವ್ರದ್ದೇ ಇದೆ. ಇದು ಆ್ಯಕ್ಚುಲಿ ಫ್ರಮ್ ತುಳುನಾಡು. ಈ ತುಳುನಾಡಲ್ಲಿ ಇಷ್ಟೆಲ್ಲ ಯುಟೆನ್ಸಿಲ್ಸ್ನ ಯೂಸ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಏನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಯುಟೆನ್ಸಿಲ್ಸ್ ಯಾವುದೇ ಆಗಿರ್ಬೋದು, ನೀವು ನೋಡ್ಬೋದು ಇಲ್ಲಿ ಅದೆಲ್ಲ. ಓಕೆ,
ಸೊ ಪ್ರತಿಯೊಂದು ಕೂಡ ಹಳೆ ಯುಟೆನ್ಸಿಲ್ಸ್ ಇದೆ. ಇವಾಗೆಲ್ಲ ಮಾಡ್ರನ್ ಬಂದಿದಲ್ವ, ಸೊ ಮಾಡ್ರನ್ ಅಲ್ಲ ಇದು, ಪ್ರೀವಿಯಸ್. ಹಾಂ, ಇದು ಆ್ಯಕ್ಚುಲಿ ಜಿಮ್ ಮಾಡ್ತಾ ಇದ್ದಲ್ವ, ಸೊ ಆವಾಗಿನ ಹಳೆ ಇದರಲ್ಲಿ ಇದು ಜಿಮ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಎಕ್ವಿಪ್ಮೆಂಟ್ಸ್ ಅದು. ಇದು ಸ್ಟುಡಿಯೋ ಕ್ಯಾಮ್ರಾ ಇದು. ಹಾಂ, ಸ್ಟುಡಿಯೋ ಕ್ಯಾಮ್ರಾ ಆ್ಯಂಡ್ ಫೋಟೋಸ್ ಎಲ್ಲ ಇದೆ. ಟೈಪ್ ರೈಟರ್, ಹಳೆ ಕಾಲದ್ದು ಟೈಪ್ ರೈಟರ್ ಇದು, ವುಡ್ಡಲ್ಲಿ ಮಾಡಿರೋದು. ಸೊ ಥಾಮಸ್ ಎಡಿಸನ್ ಇದು ಫೋನೋಗ್ರಾಫ್ ಅಂತೇಳಿ ಮಾಡ್ತಾರೆ. ಈಗ ಇದು ಗ್ರಾಮೋಫೋನ್ ಅಂತೇಳಿ, ಇದೆಲ್ಲ ಮ್ಯೂಸಿಕ್ ಆಲ್ಮೋಸ್ಟ್ ಇದು ಏನೋ ಡೆವಿಡ್ ಮೂವೀಸ್ನೆಲ್ಲ ನೋಡ್ತಿರೋಣ, ಹಾಂಟೆಡ್ ಆಗಿರ್ಬೋದು ಯಾವುದಾದ್ರು, ಸೊ ಇದರಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ಹಳೆ ಮ್ಯೂಸಿಕ್ ಪ್ಲೇಯರ್ಸ್ ಇದು. ಓಕೆ, ಸೊ ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ 6:30 ಬಂದಿದ್ದು. ಸೊ ಇಟ್ ವಾಸ್ ಬ್ಯೂಟಿಫುಲ್. ಎಲ್ಲ ಟೈಪ್ಸ್ ಕಾರ್ಸ್ ಇದೆ. ಆ್ಯಂಡ್ ಮೇಜರಾಗಿ ಏನು ಅಂದರೆ ವೆಪನ್ಸ್ ಏನೇನು ಯೂಸ್ ಮಾಡ್ತಾಯಿದ್ರು ರಾಜರದ್ದು, ಅದೆಲ್ಲ ಇವಾಗ ನಾವು ನೋಡ್ಕೊಂಡು ಚೆನ್ನಾಗಿದೆ. ಗನ್ಸ್ ಇದೆ, ಪ್ರತಿಯೊಂದು ಯುಟೆನ್ಸಿಲ್ಸ್ ನಾವು ನೋಡ್ಬೋದು. ಎಲ್ಲದು ಲೈಕ್ ಜನ್ರೇಟರ್ಸ್ ಎಲ್ಲ ಹಳೆ ಕಾಲದ್ದು. ಸೊ ಎಲ್ಲದು ನಾವು ನೋಡ್ಕೊಂಡು 1-2 hours ಟೈಮ್ ಸ್ಪೆಂಡ್ ಮಾಡ್ಬೋದು ಈಸಿಯಾಗಿ. ಸೊ ಲೆಟ್ಸ್ ಗೋ. ಅಷ್ಟೇ.